ಹಲೋ ಎವ್ರಿವನ್, ನಾವಿವತ್ತು ನೋಡ್ತಿದ್ದೀವಿ XT546 ಪ್ರೋಗ್ರಾಮಿಂಗ್ ಆನ್ ಡಿಲೇ ಮತ್ತು ಇಂಟರ್ವಲ್ ಪ್ರೋಗ್ರಾಮಿಂಗ್ ಯಾವ ಥರ ಮಾಡೋದು ಅಂತ. ಫಸ್ಟು ಪ್ರೋಗ್ರಾಮ್ ಮಾಡೋದಕ್ಕೆ ನಾವು ಇಲ್ಲಿ ಸೆಟ್ಟು ಮತ್ತು ಪ್ರೋಗ್ರಾಮ್ ಕೀನ ಹೋಲ್ಡ್ ಮಾಡಬೇಕು. 3 ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ರೆ ಪ್ರೋಗ್ರಾಮ್ ಮೋಡಿಗೆ ಎಂಟರ್ ಆಗ್ತೀವಿ. ಇವಾಗ ಪ್ರೋಗ್ರಾಮ್ ಮೋಡಲ್ಲಿ ಎಂಟರ್ ಆಗಿದ್ವಿ. ಮೋಡ್ ಆನ್ ಅಂತ ಬರ್ತಿದೆ. ಆನ್ ಅಂದರೆ ಆನ್ ಡಿಲೇ. ಅದನ್ನು ಸೆಟ್ ಮಾಡೋದಕ್ಕೆ ಸೆಟ್ ಬಟನ್ ಪ್ರೆಸ್ ಮಾಡಬೇಕು. ಸೆಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಟೈಮ್ ರೇಂಜ್ ಬರುತ್ತೆ. ನಮಗೆ ಪ್ರೋಗ್ರಾಮ್ ಪ್ರಕಾರ ಯಾವ ಟೈಮ್ ರೇಂಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಪ್ರೋಗ್ರಾಮ್ ಕೀ ಪ್ರೆಸ್ ಮಾಡಿದ್ರೆ ಇದು ಟೈಮ್ ಚೇಂಜ್ ಆಗುತ್ತೆ. ಸೊ ಸೆಕೆಂಡ್ಸಲ್ಲಿದೆ. ಇವಾಗ LED ಇಂಡಿಕೇಷನ್ ಬಂದು ಸೆಕೆಂಡ್ಸಲ್ಲಿದೆ ಅಂತ. ಇವಾಗ ಮಿನಿಟ್ಸ್ ಬೇಕಂದರೆ LED ಇಂಡಿಕೇಷನ್ ಮಿನಿಟ್ಸ್ ಬರುತ್ತೆ. ಸೊ ಮತ್ತೆ ಪ್ರೋಗ್ರಾಮ್ ಕೀ ಪ್ರೆಸ್ ಮಾಡಿದ್ರೆ ಡಿಜಿಟ್ಸು ಚೇಂಜ್ ಆಗುತ್ತೆ. ಸೆಟ್ ಬಟನ್ ಪ್ರೆಸ್ ಮಾಡಿದ್ರೆ ಸೆಟ್ ಆಗಿ ನೆಕ್ಸ್ಟ್ ಪ್ರೋಗ್ರಾಮ್ ಹೋಗುತ್ತೆ. STR ಅಂತ ಬರ್ತಿದೆ, ಕೆಳಗಡೆ GAT. STR ಬಂದು ಸ್ಟಾರ್ಟ್ ಗೇಟ್ ಮೋಡಲ್ಲಿ ಇದೆ ಅಂತ ಅರ್ಥ. ಸೊ ಇದನ್ನು ಸೆಟ್ ಮಾಡೋದಕ್ಕೆ ಸೆಟ್ ಬಟನ್ ಪ್ರೆಸ್ ಮಾಡಬೇಕು. ಇಲ್ಲಿ FPR ಬಂದು ಫ್ರಂಟ್ ಪ್ಯಾನೆಲ್ ರೀಸೆಟ್ ಎನೇಬಲ್ ಮಾಡಿದ್ದೀವಿ. ಎಸ್ ಅಂದರೆ ಎನೇಬಲ್ ಆಗಿದೆ ಅಂತ. ಮತ್ತು ಸೆಟ್ ಬಟನ್ ಪ್ರೆಸ್ ಮಾಡಬೇಕು. POR ಪವರ್ ಆನ್ ರೀಸೆಟ್. ಸೊ ಪವರ್ ಆನ್ ರೀಸೆಟ್ ಎಸ್ ಆಗಿದೆ. ಮತ್ತು ಸೆಟ್ ಬಟನ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಇವಾಗ ಡಿಫಾಲ್ಟ್ ನೋನೇ ಇರಬೇಕು. ಎಸ್ ಮಾಡಿದ್ರೆ ಫುಲ್ ರೀಸೆಟ್ ಆಗಿಬಿಡುತ್ತೆ. ಸೊ ನೋ ಅಲ್ಲೇ ಇಟ್ಬಿಟ್ಟು ಸೆಟ್ ಬಟನ್. ಇವಾಗ ಸೆಟ್ಟು ಮತ್ತು ಪ್ರೋಗ್ರಾಮ್ ಕೀ ಎರಡೂ ಹೋಲ್ಡ್ ಮಾಡಿದ್ರೆ ಪ್ರೋಗ್ರಾಮಿಂದ ಎಕ್ಸಿಟ್ ಆಗ್ತೀವಿ. ಇವಾಗ ನಾವು ಡಿಜಿಟ್ಸ್ ಕಾಣಿಸ್ತದೆ, 00 ಕಾಣಿಸ್ತದೆ. ನಾವು ಇವಾಗ ಟೈಮಿಂಗ್ ಸೆಟ್ ಮಾಡಬೇಕಾಗತ್ತೆ. ಈ 30 ಇದೆ. ಪ್ರೋಗ್ರಾಮ್ ಲಾಕ್ RST ಯೂಸ್ ಮಾಡಿಕೊಂಡು ನಾವು ಟೈಮ್ನ ಸೆಟ್ ಮಾಡಬೇಕು. ಈಗ ಫಸ್ಟು ಪ್ರೋಗ್ರಾಮ್ ಕೀ ಪ್ರೆಸ್ ಮಾಡಿ 10 ಸೆಟ್ ಮಾಡಿದ್ದೀನಿ. ನಮ್ಮ ಪ್ರೋಗ್ರಾಮ್ ಪ್ರಕಾರ ನಮ್ಮ ಅಪ್ಲಿಕೇಶನ್ ಪ್ರಕಾರ ನಾವು ಟೈಮಿಂಗ್ಸ್ನ ಚೇಂಜ್ ಮಾಡ್ಬೋದು. ಸೆಟ್ ಬಟನ್ ಪ್ರೆಸ್ ಮಾಡಿದ್ರೆ ಟೈಮ್ ರನ್ ಆಗುತ್ತೆ. ಸೊ ಇವಾಗ ನಾವು ಆನ್ ಡಿಲೇ ಇಟ್ಟಿರೋದ್ರಿಂದ ಟೈಮಿಂಗ್ ಕಂಪ್ಲೀಟ್ ಆದಮೇಲೆ ನಮಗೆ ಔಟ್ಪುಟ್ಟು ಆನ್ ಆಗುತ್ತೆ. ಇವಾಗ ನೋಡಿ, ಟೈಮಿಂಗ್ ಕಂಪ್ಲೀಟ್ ಆದಮೇಲೆ ರಿಲೇ ಆನ್ ಆಯಿತು. ಸೊ ಇವಾಗ ನಾವು ರೀಸೆಟ್ ಮಾಡೋದಕ್ಕೆ ಸೆಟ್ಟು ಮತ್ತು RST ಕೀನ ಎರಡೂ ಹೋಲ್ಡ್ ಮಾಡಿದ್ರೆ ರೀಸೆಟ್ ಆಗಿ ಮತ್ತೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಇವಾಗ ರೀಸೆಟ್ ಆಗಿ ಮತ್ತೆ ನೆಕ್ಸ್ಟ್ ಸ್ಟಾರ್ಟ್ ಆಗಿ ಮತ್ತೆ ಟೈಮ್ ಕಂಪ್ಲೀಟ್ ಆದಮೇಲೆ ಔಟ್ಪುಟ್ ಬರುತ್ತೆ. ಇವಾಗ ನಾವು ಆನ್ ಡಿಲೇ ನೋಡಾಯ್ತು. ಈಗ ಇಂಟರ್ವಲ್ ಯಾವ ಥರ ಮಾಡೋದು ಅಂತ ನೋಡೋಣ. ಸಿಮಿಲರ್ ಸೆಟ್ಟು ಮತ್ತು ಪ್ರೋಗ್ರಾಮ್ ಕೀ ಎರಡೂ ಹೋಲ್ಡ್ ಮಾಡಿ ಇಟ್ಕೊಬೇಕು. 3 ಸೆಕೆಂಡು ಮೋಡ್ ಬಂತು. ಮೋಡಲ್ಲಿ ಇವಾಗ ನಾವು ಇಂಟರ್ವಲ್ನ ಸೆಟ್ ಮಾಡಬೇಕು. ಇಂಟರ್ವಲ್ ಸೆಟ್ ಮಾಡೋದಕ್ಕೆ ಮತ್ತೆ ಪ್ರೋಗ್ರಾಮ್ ಕೀನ ಪ್ರೆಸ್ ಮಾಡಿಕೊಂಡು INT ಮಾಡಬೇಕಾಗತ್ತೆ. ಸೊ INT ಬಂದು ಇಂಟರ್ವಲ್ ಅಂತ. ಈಗ ಸೆಟ್ ಬಟನ್ ಪ್ರೆಸ್ ಮಾಡಿದ್ರೆ ಸೆಟ್ ಆಗಿ ಟೈಮ್ ರೇಂಜ್ ನಮ್ಮ ಅಪ್ಲಿಕೇಶನ್ ಪ್ರಕಾರ ಯಾವ ಟೈಮ್ ಬೇಕೋ ಅದನ್ನು ಸೆಟ್ ಮಾಡ್ಕೊಬೋದು. ಸೊ ಇವಾಗ ಸ್ಟಾರ್ಟ್ ಗೇಟ್ ಇದೆ. FPR ಎಸ್, POR ಎಸ್, DFT ನೋ. ಇವಾಗ ಮತ್ತೆ ಎಕ್ಸಿಟ್ ಆಗೋದಕ್ಕೆ ಸೆಟ್ಟು ಮತ್ತು ಪ್ರೋಗ್ರಾಮ್ ಕೀ ಎರಡು ಅಟ್ ಎ ಟೈಮ್ 3 ಸೆಕೆಂಡ್ ಹೋಲ್ಡ್ ಮಾಡೋಣ. ಈಗ ಮತ್ತೆ ಡಿಜಿಟ್ಸ್ ನಮ್ಮ ಅಪ್ಲಿಕೇಶನ್ ಪ್ರಕಾರ ಎಷ್ಟು ಟೈಮಿಂಗ್ಸ್ ಬೇಕೋ ಅದನ್ನು ಸೆಟ್ ಮಾಡ್ಕೊಳ್ಳೋಣ. ಈಗ 10 ಸೆಕೆಂಡ್ ಸೆಟ್ ಮಾಡಿದ್ದೀನಿ. ಈಗ ಸೆಟ್ ಮಾಡೋದಕ್ಕೆ ಸೆಟ್ ಬಟನ್ ಪ್ರೆಸ್ ಮಾಡಬೇಕು. ಇವಾಗ ಇಂಟರ್ವಲ್ ಇಟ್ಟಿರೋದ್ರಿಂದ ಟೈಮ್ ಇರೋವರೆಗೂ ಔಟ್ಪುಟ್ ಆನ್ ಇರುತ್ತೆ. ಟೈಮ್ ಕಂಪ್ಲೀಟ್ ಆದಮೇಲೆ ಔಟ್ಪುಟ್ಟು ಆಫ್ ಆಗುತ್ತೆ. ನೋಡಿ, ಇವಾಗ ರಿಲೇ ಔಟ್ಪುಟ್ ಟೈಮ್ ಕಂಪ್ಲೀಟ್ ಆಗಿದ ತಕ್ಷಣ ಆಫ್ ಆಗೋಯ್ತು. ಇವಾಗ ಇದು 1 ಸೈಕಲ್ ಕಂಪ್ಲೀಟ್ ಆಯಿತು ಅಂತ. ಈಗ ಮತ್ತೆ ಇನ್ನೊಂದು ಸೈಕಲ್ ಬೇಕು ಅಂದರೆ ರೀಸೆಟ್ ಮಾಡಬೇಕಾಗುತ್ತೆ. ಸೆಟ್ ರೀಸೆಟ್ ಹೋಲ್ಡ್ ಮಾಡಬೇಕು. ರೀಸೆಟ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಮತ್ತೆ ರಿಲೇ ಔಟ್ಪುಟ್ ಆನ್ ಆಗಿ ಟೈಮಿಂಗ್ ಕಂಪ್ಲೀಟ್ ಆದಮೇಲೆ ರಿಲೇ ಔಟ್ಪುಟ್ ಆಫ್ ಆಗುತ್ತೆ. ಥ್ಯಾಂಕ್ ಯು.